ಹಾಯ್ ಮಿರ್ಚಿ ಪಾರ್ ಚಾನಲ್ಗೆ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಿನ್ನೆ ವ್ಲಾಗಲ್ಲಿ ನಾನು ಇಂದ್ರಿಯಾ ಜ್ಯುವೆಲರ್ಸ್ ಬಗ್ಗೆ ಹಾಕಿದ್ದೆ. ಸೊ ಇವತ್ತು ಅವ್ರು ಕೊಟ್ಟಿರೋ ಫೋಟೋ ಕಾಪಿನ ಮತ್ತು ಅದು ಸ್ಟ್ಯಾಂಡ್ ಥರ ಇದೆ, ವಾಲ್ ಸ್ಟ್ಯಾಂಡ್ ಥರ. ಸೊ ಅದನ್ನು ನೀವು ಹೇಗೆ ಇಟ್ಕೋಬೋದು ಅಂತ ಇಲ್ಲಿ ನೋಡ್ಬೋದು. ಸೊ ಕ್ಯೂಟಾಗಿರೋ 2 ಫೋಟೋಸ್ ಕೊಟ್ಟಿದ್ದಾರೆ, ನಂದು, ನನ್ನ ಶಿವುದು ಮತ್ತು ನಮ್ಮ ಮಮ್ಮಿ ಡ್ಯಾಡಿದು. ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಆಯಿತಾ. ಮತ್ತು ಇವತ್ತಿನ ವ್ಲಾಗಲ್ಲಿ ಏನು ವಿಶೇಷ ಅಂದರೆ, ನೈಟ್ ಹೋದ್ಮೇಲೆ ಏನು ಸರ್ಪ್ರೈಸ್ ಗಿಫ್ಟ್ ಕೊಟ್ಟರು ಅಂತ ಹೇಳೋದ್ನಲ್ಲ. ಸೊ ಸರ್ಪ್ರೈಸ್ ಪಾರ್ಟಿನೇ ಇಟ್ಟಿದ್ರು ಅಂತ ಹೇಳ್ಬೋದು. ಕೇಕ್ ತರಿಸಿ, ಕೇಕ್ ಕಟ್ ಮಾಡಿಸಿ ಗಿಫ್ಟ್ ಕೊಟ್ಟರು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಅಕ್ಕ, ಹ್ಯಾಪಿ ಬರ್ಡೇ ಟು ಯು. ಅವ್ರಮ್ಮ ಯಾಕೆ ಕರೀತಿಲ್ಲ ಅಂತ ನೋಡ್ತಾರಕ್ಕ ಅವನು. ನನಗೆ ಅಮ್ಮ ಪೇಸ್ಟ್ರಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಅಲ್ಲಿಂದನೇ ಕೇಕ್ ತರಿಸಿ ಗಿಫ್ಟಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಜೊತೆಗೆ ಒಬ್ಬೊಬ್ಬರು ಕೂಡ ಗಿಫ್ಟ್ ಕೊಟ್ಟಿದ್ದಾರೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಎಲ್ಲ ಗಿಫ್ಟ್ಸು ಸಖತ್ತಾಗಿತ್ತು. ಸೊ ಯಾರಿಗೆ ಇಷ್ಟ ಇರಲ್ಲ ಹೇಳಿ ಗಿಫ್ಟ್ನ ಅನ್ಬಾಕ್ಸಿಂಗ್ ಮಾಡೋದು. ಸೊ ನಾನು ಎಲ್ಲ ಗಿಫ್ಟ್ಗಳನ್ನ ಒಂದೊಂದಾಗಿ ಅನ್ಬಾಕ್ಸಿಂಗ್ ಮಾಡಿದ್ದೀನಿ. ಸೊ ನಿಮಗೆ ಯಾವುದಾದ್ರು ಪ್ರಾಡಕ್ಟ್ ಲಿಂಕ್ ಬೇಕಿದ್ದರೆ, ಇಲ್ಲ ನಾನು ಎಲ್ಲಿ ಪರ್ಚೇಸ್ ಮಾಡಿದ್ದೆ ಅಂದರೆ ನನಗೆ ಗಿಫ್ಟ್ ಕೊಟ್ಟಿರೋರು ಎಲ್ಲೆಲ್ಲಿ ಪರ್ಚೇಸ್ ಮಾಡಿದ್ರು, ಎಲ್ಲಿ ಸಿಗುತ್ತೆ ಅಂತ ಬೇಕಾದ್ರೆ ನಿಮಗೆ ಲಿಂಕ್ನ ಶೇರ್ ಮಾಡ್ತೀನಿ. ಸೊ ಅದಕ್ಕೆ ನೀವು ಲಿಂಕ್ ಅಂತ ಕಮೆಂಟ್ ಮಾಡಬೇಕು. ಆಗ ಮಾತ್ರ ನಾನು ಯಾವ ಪ್ರಾಡಕ್ಟ್ ಡೀಟೇಲ್ಸ್ ಬೇಕೋ ಅದನ್ನು ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಬನ್ನಿ ಅನ್ಬಾಕ್ಸಿಂಗ್ ವೀಡಿಯೋನ ನೋಡೋಣ. ಹಾಗೆ ಯಾರ್ಯಾರು ಏನೇನು ಗಿಫ್ಟ್ ಕೊಟ್ಟಿದ್ದಾರೆ ಅಂತ ನೀವು ಗೆಸ್ ಮಾಡಿ, ನಾನು ಕೂಡ ವೀಡಿಯೋದಲ್ಲಿ ತೋರಿಸ್ತೀನಿ. ಈ ವಿಡಿಯೋ ಮಾಡಬೇಕಾದ್ರೆ ನನ್ನ ಮಗನೇ ನನಗೆ ಅತಿ ಹೆಚ್ಚು ಕಾಟ ಕೊಟ್ಟಿದ್ದು ಅಂತಲೇ ಹೇಳ್ಬೋದು. ಸೊ ಎಲ್ಲ ಗಿಫ್ಟ್ ಬಾಕ್ಸ್ನ ಅವ್ನು ತೊಗೊಂಡೋಗಿ ಓಪನ್ ಮಾಡೋ ಥರ ನೋಡ್ತಾ ಇದ್ದ. ಸೊ ಆ ಟೈಮಲ್ಲಿ ಸ್ವಲ್ಪ ಸ್ಕಿಪ್ಪಾಗಿ ಬಿದ್ದಾಗ ಕೂಡ ಸ್ವಲ್ಪ ಹೇಟಾಯಿತು ಅಂತ ಅನಿಸುತ್ತೆ. ಆದರೆ ನೋವಾಯಿತು, ಮೂಗೇಟು ಅಷ್ಟೇ, ಬೇರೆ ಏನೂ ಆಗಲಿಲ್ಲ. ಸೊ ಅಲ್ಲಿ ಸ್ವಲ್ಪ ಬೇಜಾಯಿತು, ಬಟ್ ಖುಷಿಯಾಗೇ ಇದ್ದ ಅವನು. ಆಮೇಲೆ ನಗಾಡ್ಕೊಂಡು ಮತ್ತೆ ವಾಪಸ್ ಬಂದು ನನ್ನ ಗಿಫ್ಟ್ ಬಾಕ್ಸ್ ಎಲ್ಲ ತೊಗೊಂಡು ನೋಡ್ತಾ ಇದ್ದ. ಸೊ ಈ ಥರ ಇತ್ತು ಈ ದಿನ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಕೊಟ್ಟಿದೆ. ನಿಮಗೆ ಹೇಗೆ ಅನಿಸು ಅಂತ ಕಮೆಂಟ್ ಮಾಡಿ. ಏಯ್ ಮಾಮನ್ ಗಿಫ್ಟ್ ಸಿಗ್ತಾ ನಿಮಗೆ, ಅತ್ತೆ ಗಿಫ್ಟ್ ಮತ್ತೆ ಗಿಫ್ಟ್ ಮೇಲೆ ಫಂಕ್ಷನ್ಗೆ ಹಾಕೊಂಡು ಹೋಗ್ರಿ, ಮಜಾ ಮಾಡಿ. ಸಾಕು ಬಿಡಕ್ಕ, ಬೇರೆ ಗಿಲ್ಲ ತೋರಿಸ್ಬೇಕಾ? ಈ ಗಿಫ್ಟ್ ಬಗ್ಗೆ ನಿಮ್ಗೆ ಹೇಳೋ ಅವಶ್ಯಕತೆನೇ ಇಲ್ಲ. ಆಗಲೇ ವ್ಲಾಗಲ್ಲಿ ನೋಡಿದ್ದೀರಾ ಯಾರು ಕೊಟ್ಟಿರೋದು ಅಂತ. ಅಮ್ಮ ಕೊಡಮ್ಮ. ಅವ್ನಿಗೆ ಏನಿದೆ ಅಂತ ನೋಡ್ಬೇಕಿರು. ಬಾಕ್ಸ್ ಎತ್ಕೊಂಡು ಹೋಗ್ಬೇಕು ಅವನು. ಅಕ್ಕ ವಿಡಿಯೋನೇ ಸ್ಟಾಪ್ ಆಗ್ಬಿಡ್ತಕ್ಕ, ಬೇಗ ಚಾಕು ಗೀಕು ಕೊಡ್ರಿ ಅಮ್ಮ ಅವಳಿಗೆ. ಆ ಶೂ ಸೈಡ್ ಇಡು, ಶೂಡಿ. ನೆಕ್ಸ್ಟ್ ಗಿಫ್ಟ್ ಪೇಪರು ಯಾವ್ದಾರ ಮದ್ವೆ ಕೊಡ್ತೇವೆ ತಾನೆ. ಮತ್ತೆ ವಿಡಿಯೋ ಆಮೇಲೆ ಸ್ಟಾಪ್ ಆಗ್ಬಿಟ್ರೆ ಮೈನ್ ಬರ್ಬೇಕಾದ್ರೆ ಕಟ್ ಆಗ್ಬಿಡುತ್ತೆ ಆಮೇಲೆ. ಬೈಗನ್
ಅದಕ್ಕೋಸ್ಕರ ಅಲ್ಲೇ ನೋಡಿ ಕಸಿದ್ರು ಕೊಡ್ರಿ. ಟಕ್ಕಂತ ಪೇಯ್ಬಿಟ್ಟು ಅಷ್ಟೇ. ಬೇಕ ಕೈ ಸುರಿತೈತೆ. ಹುಷಾರ್ ನೀನು ನೋಡು ಅಕ್ಕ ಬಾಕ್ಸ್ ಸರಿ ಕಡೆ ನಾನೇ ಎಲ್ಲ ನೀನು ಪಿಂಕ್ ಕಲರ್ ಬರ್ತೈತೆ. ಪಿಂಕ್ ಅಲ್ಲ ಅದು ಲೆಕ್ಕಕ್ಕೆ. ಬಿಡಕ್ಕ ಇವತ್ತು ಹೆಂಗಿರೋ ಬ್ಯಾಗ್ ಬ್ಯಾಗ್ ಗಿಫ್ಟ್ ಬಂದೈತೆ. ನಿಜ ಮಾಲಲ್ಲಿ ಮಾತಾಡ್ಕೊಂತ ಇದ್ವಿ. ಅಂಕಾರ ನೋಡ್ತೀವಿ ಎಷ್ಟೈತೆ. ನೋಡ್ರಿ ಪಾರ್ಟಿ ವೇರ್ ಸಾರಿ, ಇದು ರಿಸೆಪ್ಷನ್ ಹಾಕೊಳ್ರಿ, ಇದು ಮದ್ವೆ ಚೆನ್ನಾಗಿದೆ ಶಾ. ಸೂಪರ್ ನೋಡ್ರಿ ಇದು ಪಿಂಕ್ ಕಲರ್ ಬರ್ತಾ ಇದೆ. ನಂದು ಪಿಂಕ್ ನೋಡ್ರಿ ನಿನಗೆಲ್ಲ ಕೊಡ್ತಾರೆ. ನೋಡಿ ಅಕ್ಕ 50 ಸತಿ ನೋಡಿ ಗೀಡಿ ಅಂತ ಮಾತಾಡ್ಬೇಡ ಅಕ್ಕ. ಎತ್ತಕ್ಕ ಬೇಗ ಬೇಗ. ವಿಡಿಯೋನ ಇಲ್ಲಿ ಕೈ ಉರಿದೈತೆ ಅಲ್ಲಿ. ನಮ್ಮ ಹೊಟ್ಟೆ ಎಷ್ಟು ಉರಿಸ್ತಾವ್ರೋ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಬ್ಲಾಕ್ ಬೀಡ್ಸ್ ನೆನ್ಪು ಮಾಡ್ಕೊತಾ ಇದ್ದೆ ನಾನು. ನನಗೆ ಬ್ಲಾಕ್ ಬೀಡ್ಸ್ ಬಂದಿದೆ. ಬಂದಿರ ಬಿಡಮ್ಮ. ಲಾಸ್ಟ್ ಒಂದು ಫೋಟೋ ಹಿಡ್ಕೊಳ್ಳುವಂತ. ಇದೆಲ್ಲ ನಿಮ್ಗೆ ಇಷ್ಟು ಅದರದಕ್ಕೋಸ್ಕರ ಕಾಣಿಸಲ್ಲ. ಎಲ್ಲ ಬಿಟ್ಕೊಂಡೆ. ಚಿಟ್ಟೆ ಏನಿದೆ ಒಂದು ಗಿಫ್ಟ್ ಕೊಡ್ತಾ ನೋಡಿದೀನಿ. ಇಷ್ಟೊಂದು ಗಿಫ್ಟ್ ಕೊಡ್ತಾ ಇದ್ಯಾ? ಆಯ್ತು ಬೇಗ ಬೇಗ ತೆಗಿಯಮ್ಮ. ಯಾವ ಇವೆಲ್ಲ ಜ್ಯುವೆಲ್ಲರಿ ವಾಲೆ. ನೀನು ಎಲ್ಲರೂ ಸರಿಯಾಗಿ ಶೇಕ್ ಆಗಿ ಏನೋ ಕಾಣಿಸ್ತಾ ಇಲ್ಲ. ಬಾಯಲ್ಲಿ ಏನೋ ತುರ್ಕ್ರಿ ಅವ್ಳಿಗೆ ಹೇಳ್ತೀನಿ. ಇದು ಬ್ರಾಸ್ಲೆಟ್. ಬಿದ್ನಾ ಬಾಯಿ ಬಿತ್ತಾ ಬಾಯಿಗೆ ಬಿತ್ತಾ. ಕಣ್ಣ ಹನಿಯೊಂದಿಗೆ ಹೇಗೆ ನೀನ್ ದಪ್ಪ ಇರಲಿ ಶುದ್ಧ ಬೆಲ್ಟ್ ಹಾಕ್ತೀಯಾ? ಬಳೆ ಎಲ್ಲ ಪಾರ್ಟಿಗೆ ಎಲ್ಲ ಹಾಕೊಂಡು ಹೋಗ್ಬಿಡತ್ತಲ್ಲ.
ಪಾರ್ಟಿ ಅಲ್ಲ, ಫಂಕ್ಷನ್ಗೆ. ನೆಕ್ಸ್ಟು ಎರಡು ಕೈ ಎರಡು ನೋಡಿದ್ರಲ್ಲ, ಇಷ್ಟೊಂದು ಗಿಫ್ಟಲ್ಲಿ ನಿಮಗೆ ಯಾವ ಗಿಫ್ಟ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಹಾಗೆ ಫೈನಲಿ ನಮ್ಮಮ್ಮ ಇನ್ನೊಂದು ಸ್ಯಾರಿ ಕೂಡ ಕೊಟ್ಟರು, ಅದು ನಮ್ಮ ಅಪ್ಪ ಕಡೆಯಿಂದ ಅಂತ ಹೇಳ್ತಾ ನಮ್ಮ ಮಮ್ಮಿ ನನಗೆ ಡ್ರೆಸ್ ಕೊಡಿಸಿದ್ರು. ಸೊ ನಿಮಗೆ ಇಲ್ಲೆಲ್ಲ ಒಂದು ಮಾತು ಹೇಳಬೇಕು, ನಾನು ಯಾರನ್ನ ರೋಸ್ಟ್ ಮಾಡಿದ್ದೀನೋ ಗೊತ್ತಿಲ್ಲ, ಬಟ್ ನನ್ನ ತಂಗಿ ನಮ್ಮ ಹತ್ರ ವೀಡಿಯೋ ತೆಗಿ ಅಂತ ಸಿಕ್ಕಾಪಟ್ಟೆ ರೋಸ್ಟ್ ಮಾಡಿದ್ದೀನಿ ಅಂತ ನನಗನ್ನಿಸ್ತು. ಖುಷಿ ಆಯ್ತಾ? ಒಂದು ಬರಡೆಗೆ ಎಷ್ಟು ಗಿಫ್ಟ್ ಬಂದಿದ್ದು ಮೇಕ್ಸ್ ನೋ ಸೆನ್ಸ್. ನಿಮಗೂ ಆ ಥರನೇ ಅನ್ನಿಸ್ತಿದೆ ಅಂತ ನನಗೆ ಗೊತ್ತಾಗಲ್ಲ, ನೀವು ಕಮೆಂಟ್ ಮಾಡಿದ್ರೆ ಮಾತ್ರ ಖಂಡಿತ ನನಗೂ ಗೊತ್ತಾಗೋದು. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಹೊಸಬ್ರು ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಆಗ ಮಾತ್ರ ನಾನು ಹಾಕೋ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ, ನೀವು ಬೇಗ ನೋಡ್ಬೋದು, ಕಮೆಂಟ್ ಮಾಡ್ಬೋದು, ಇನ್ನೂ ಯಾವ ಥರ ವೀಡಿಯೋ ಬೇಕು ಅಂತ ಕೇಳ್ಬೋದು. ಹಾಗೆ ನಾನು ಹಾಕೊಂಡಿರೋ ಬಟ್ಟೆ ಬಂದು ಮೀಶೋದಲ್ಲಿ ಪರ್ಚೇಸ್ ಮಾಡಿರೋದು. ಸೊ ಅದು ಪ್ರೈಸು ಲಿಂಕ್ ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಕೂಡ ಪರ್ಚೇಸ್ ಮಾಡ್ಕೊಳ್ಳಿ. ಡ್ರೆಸ್ ಅಂತೂ ಸಿಕ್ಕಾಪಟ್ಟೆ ಕಂಫರ್ಟಬಲ್ ಆಗಿದೆ. ಹಾಗೆ ನಮ್ಮಪ್ಪ ಸ್ಯಾರಿ ಕೊಟ್ಟಿದ್ದಾರಲ್ಲ, ಅದನ್ನು ಇಲ್ಲೇ ಕ್ಲಿಪ್ಪಲ್ಲಿ ಆ್ಯಡ್ ಮಾಡಿದ್ದೀನಿ, ಅದನ್ನು ವೀಡಿಯೋ ತೊಗೊಂಡಿಲ್ಲ. ಸೊ ಇವತ್ತಿನ ವ್ಲಾಗ್ ಇಷ್ಟೇ, ಮುಗಿಸೋಣ ಅಂದ್ಕೊಂಡಿದ್ದೀನಿ. ಬಾಯ್ ಬಾಯ್.